ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ಮಿನಿ ಲಾಗ್ ಒಳಗೆ ಏನು ಮಾಡ್ತೀವಿ ಅಂತ ನೋಡೋಣ ಬರ್ರಿ ಬೆಳಗ್ಗೆ ನಮ್ಮ ಜನನಿ ಎದ್ದು ಮಮ್ಮಿ ನಂಗೆ ದೋಸೆ ಬೇಕು ಸ್ಕೂಲಿಗೆ ಕಟ್ಕೊಂಡು ಹೋಗಕ್ಕೆ ಅಂತಂದ್ಲರಿ ಅದಕ್ಕೆ ದಿಢೀರಾಗಿ ಅರ್ಧ ಗಂಟೆ ಒಳಗೆ ಏನು ಮಾಡ್ಬೋದು ದೋಸೆಗೆ ಅಂಥೇಳಿ ಯೋಚನೆ ಮಾಡಿದಾಗ ದಿಢೀರ್ ದೋಸೆ ಹಾಗೂ ಈರುಳ್ಳಿ ಪಲ್ಯ ಮಾಡಿದ್ರೆ ಆತ ಅಂಥೇಳಿ ಯೋಚನೆ ಮಾಡಿದೆ ರೀ ಅದಕ್ಕೆ ನೋಡೋಣ ಬರ್ರಿ ಈ ವಿಡಿಯೋದಾಗ ಏನೇನು ಮಾಡೋದು ಅಂಥೇಳಿ ಮೊದಲು 2 ಕಪ್ ಗೋಧಿ ಹಿಟ್ಟು 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊರಿ ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಚಂದಾಗ ದೋಸೆ ಹದಕ್ಕೆ ಬರೋವರೆಗೂ ಕಲಿಸ್ಕೊರಿ ಅಂದ್ರೆ ದೋಸೆ ಬ್ಯಾಟರ್ ಮಾಡ್ತೇವಲ್ರಿ ಆ ಹದಕ್ಕೆ ಬರೋವರೆಗೂ ಅದನ್ನು ನೀರು ಹಾಕಿ ಚಂದಾಗ ಕಲಿಸ್ಕೊರಿ ಯಾವುದು ಗಂಟು ಇರಬಾರ್ದ್ರಿ ಆ ರೀತಿ ಕಲಿಸ್ಕೋಬೇಕು ಆಮೇಲೆ ನೋಡ್ರಿ ಈ ರೀತಿಯಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕಿ ಇನ್ನೂ ಒಂದ್ಸರಿ ಚೆಂದಾಗಿ ಕಲಿಸ್ಕೊರಿ ಏನು ಗಂಟು ಇರಬಾರ್ದ್ರಿ ಅದರೊಳಗೆ ಒಂದು 10 ನಿಮಿಷ ನೆನೆಯಾಕೆ ಬಿಡ್ರಿ ಆಮೇಲೆ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊರಿ ಈರುಳ್ಳಿ ಪಲ್ಯ ಹೆಂಗೆ ಮಾಡೋದು ಅಂದ್ರೆ ಒಂದು 2 ಈರುಳ್ಳಿನ ಈರುಳ್ಳಿ ಪಲ್ಯ ಆಗಿರೋದ್ರಿಂದ ಒಂದು 4-5 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಕೊರಿ ಆಮೇಲೆ ಒಂದು ಸಣ್ಣ ಟೊಮೊಟೊ ಆದರೆ ಸಾಕ್ರಿ ಅವು ಈರುಳ್ಳಿ ಬಿಚ್ಚಬೇಕಂದ್ರೆ ನೀರೊಳಗೆ ಹಾಕಿ ಚಂದಾಗ ಕ್ಯೂಚಿ ತೊಳಿಬೇಕು ಅದನ್ನ ಅಂದ್ರೆ ಅವು ಎಳೆ ಎಳೆಯಾಗಿ ಬಿಸ್ತವ್ರಿ ನಮಗೆ ಪಲ್ಯ ಮಾಡೋಕ್ಕೂ ಈಸಿ ಆಕೈತಿ ಇನ್ನೊಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ 1-2 ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ರಿ ನಾವೇನು ಆನಿಯನ್ನ ತೊಳೆದಿಟ್ಕೊಂಡಿರ್ತೇವಲ್ರಿ ಅವನ್ನ ಹಾಕಿ ಚಂದಾಗ ಕಲಿಸ್ಕೊರಿ ಉಳ್ಳಾಗಡ್ಡಿ ಬೇಗ ಬೇಯಬೇಕಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕ್ರಿ ಉಪ್ಪು ಹಾಕಿದ್ರೆ ಈರುಳ್ಳಿ ಜಲ್ದಿ ಬೇಯ್ತೈತಿ ಆಮೇಲೆ ನಮ್ಮ ಗ್ರೇವಿಗೆ ತಿಕ್ನೆಸ್ ಬರಬೇಕಂದ್ರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಇಲ್ಲ ಹಸೆ ಕಡಲೆ ಹಿಟ್ಟನ್ನ 1-2 ಸ್ಪೂನಷ್ಟು ನೀರು ಹಾಕಿ ಚಂದಾಗ ಈ ರೀತಿ ನೀರಂಗೆ ಮಾಡಿಕೊಂಡು ಕಲಸಿಟ್ಕೊರಿ ನೋಡಿ ಈರುಳ್ಳಿ ಬೇಗ ಬೆಂದು ಆಮೇಲೆ ಟೊಮೊಟೊ ಹಾಕಿ ಕೈಯಾಡಿಸಿ ಆಮೇಲೆ ಹಸೆಕಾಯಿ ಪೇಸ್ಟ್ ಹಾಕಿ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊರಿ ಈ ರೀತಿ ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಬೆಂದಿನ ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ ಚಂದಾಗ ಕಲಿಸ್ಕೊರಿ ಆಮೇಲೆ ನಾವೇನು ಕಲಸಿಟ್ಕೊಂಡಿರ್ತೇವಲ್ರಿ ನೀರು ಪುಟಾಣಿ ಹಿಟ್ಟಿನ ನೀರು ಅದನ್ನು ಹಾಕಿ ಚಂದಾಗ ಕಲಸಿಟ್ಕೊರಿ ಅಂದ್ರೆ ಫ್ರೈ ಮಾಡ್ಕೊರಿ ಕುದ್ಯಾಕೆ ಬಿಡ್ರಿ ಆಮೇಲೆ ನಿಮ್ಗೆ ಯಾವ್ದು ಬೇಕಲ್ಲ ಆ ಗರಂ ಮಸಾಲನೇ ಹಾಕಿ ಅದನ್ನೊಂದು 5 ನಿಮಿಷ ಬಾಯಿ ಮುಚ್ಚಿ ಕುದ್ಯಾಕೆ ಬಿಡ್ರಿ ಆತ್ರಿ ನಮ್ದು ಈರುಳ್ಳಿ ಪಲ್ಯ ರೆಡಿ ಆತು ಈ ಕಡೆ ಈರುಳ್ಳಿ ಪಲ್ಯ ಕುದ್ಯಾಕತೈತಿ ಆ ಕಡೆ ಒಂದು ಹಂಚಿಟ್ಕೊಂಡು ದೋಸೆ ಬ್ಯಾಟರ್ ಅಂದರೂ ರೆಡಿ ಆಗೈತಿ ಅದಕ್ಕೆ ದೋಸೆಗೆ ಏನಾದರೂ ಪ್ಯಾನಿಗೆ ಅಂದ್ರೆ ಹಂಚಿಗೆ ಹತ್ಕೊಳ್ಳಾಕತ್ತಿದ್ರೆ ಉಪ್ಪಿನ ನೀರು ಹಾಕಿ ಸಿಂಬಡಿಸಿ ಅದನ್ನು ಸ್ವಚ್ಛಗೆ ತವಾ ಒರೆಸ್ಕೊರಿ ದೋಸೆ ಅಂಟ್ಕೊಳ್ಳೋದಿಲ್ಲ ನೋಡಿರಿ ಈ ರೀತಿಯಾಗಿ ಮಕ್ಕಳಿಗೆ ದಿಢೀರಂಗಿ ದೋಸೆ ತಿನ್ನೋಂಗೆ ಅನಿಸಿದ್ರೆ ಈ ರೀತಿ ಮಾಡಿಕೊಟ್ರೆ ಅವರು ಖುಷಿ ಆಕ್ಕಾರಿ ನಮಗೂ ಅವ್ರಿಗೆ ಮಾಡಿ ತಿನ್ಸಾಕು ಟೈಮ್ ಸೇವ್ ಆಗ್ತೈತಿ ಈ ರೀತಿಯಾಗಿ ನೋಡಿರಿ ಎಷ್ಟು ಸಾಫ್ಟ್ ಮತ್ತು ಎಷ್ಟು ಸ್ಮೂತಾಗಿ ಬಂದೈತಿ ದೋಸೆ ಅಂಥೇಳಿ ದೋಸೆ ಈರುಳ್ಳಿ ಪಲ್ಯ ಆಮೇಲೆ ಕೊಬ್ಬರಿ ಚಟ್ನಿ ಇನ್ನೇನು ಬೇಕ್ರಿ ಬೆಳಗ್ಗೆ ನಾಷ್ಟಕ್ಕೆ ಈ ನಾಷ್ಟ ಮಾಡಿ ತಿನ್ನಿಸಿದ್ರು ಮಕ್ಕಳು ಖುಷ್ ನಾವು ಖುಷ್ ಇದು ದಿಢೀರಾಗಿ ಮಾಡುವ ದೋಸೆ ಮತ್ತು ಈರುಳ್ಳಿ ಪಲ್ಯ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದೇನಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್